Watch full episodes on Jio Hotstar. ನಮಸ್ಕಾರ ಮಹಿಳೆಯರೇ ಮಹನೀಯರೇ, ನಾನು ನಿಮ್ಮೆಲ್ಲರ ಜೊತೆ ಒಂದು ಫೋಟೋ ತಗೋಬೇಕು ಅಂತ ಇದ್ದೇನೆ. ಎಲ್ರು ಜೊತೆಗೆ ಬಂದ್ಬಿಡಿ. ಎಲ್ರು ನಗಿ. ಏನಿದೆಲ್ಲ? ಯಾರು ನೀವೆಲ್ಲ? ಏನ್ ಬೇಕಾಗಿದೆ ನಿಮ್ಗೆ? ನಗಿ. ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ನನ್ನದು ಒಂದೇ ಉತ್ತರ. ಅದೇನು ಅಂದ್ರೆ ಬ್ಯಾಂಕ್ ರಾಬರಿ. ನನ್ನ ಹೆಸರು ಮಕೋಡ. ತಿಂತೀನಿ ನಾನು ಪಕೋಡ. ಎಲ್ಲ ತಿಜೋರಿಗಳನ್ನು ಒಡೆದು ಹಾಕ್ತೀನಿ ಈ ನನ್ನ ಕೈಗಳಿಂದ. ಲಡ್ಡು ಸಿಂಗ್ ಅವ್ರೆ, ಬ್ಯಾಂಕ್ ಅಲ್ಲಿ ಕಳ್ತನಾಗಿದೆ, ಬೇಗ ಬನ್ನಿ. ಶಿವ, ವೇದಾಸ್ ಇಂಟರ್ನ್ಯಾಷನಲ್ ಬ್ಯಾಂಕ್ ನಲ್ಲಿ ಕಳ್ತನ ಆಗಿದೆ. ನೀನ್ ಅಲ್ಲಿಗೆ ಹೋಗ್ಬೇಡ. ಅಲ್ಲಿ ತುಂಬಾ ಅಪಾಯ ಇದೆ. ಈ ಕಾರ್ ಮೇಲೆ ಯಾರು ಬಿದ್ರು? ಇಳಿದು ನೋಡು ಕೆಳಗಡೆ. ಹಲೋ ಅಂಕಲ್. ಮೇಲ್ ನಿಂತ್ಕೊಂಡು ಏನು ಮಾಡ್ತಾ ಇದೀಯ ಮಗು? ಕೆಳಗಡೆ ಇಳಿ. ಈ ಪಕೋಡಾನ ಒಂದು ಚಮತ್ಕಾರ ಅಂತ ತೋರಿಸ್ತೀನಿ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಏಯ್, ಒಂದು ಮಗುಗೆ ಇಷ್ಟೊಂದು ಧೈರ್ಯನಾ? ನನಗೆ ಹೊಡಿತೀಯ? ನನ್ನ ಕ್ಯಾಮರಾ. ಈ ಮಗು ಅಂತ ಇದನ್ನು ಹೊಡೆದಾಕ್ಬಿಡ್ತಾನೆ. ಫೈಟ್ ನಡೀತಿದೆ ಅಂಕಲ್. ಫೈಟ್ ಮಾಡಿ, ಫೈಟ್ ಮಾಡಿ. ಪಕೋಡಾನ ಲೈಫ್ ನಲ್ಲಿ ಮೊದಲನೇ ಬಾರಿ ರಾಬರಿ ಮಾಡೋದು ಫೇಲ್ ಆಗಿದೆ. ಒಂದು ಮಗು ಕೈಯಲ್ಲಿ ನಾವಿವತ್ತು ಒದೆ ತಿನ್ಬೇಕಾಗ್ ಬಂತು. ನಾನು ಆ ಮಗುಗೆ ಬುದ್ಧಿ ಕಲಿಸ್ತೀನಿ. ಲಡ್ಡು ಸಿಂಗ್ ಅವರೇ, ಬ್ಯಾಂಕ್ ನಲ್ಲಿ ಮಕೋಡ ಅನ್ನೋ ಒಬ್ಬ ವ್ಯಕ್ತಿ ಲೂಟಿ ಮಾಡಿದ್ದಾನೆ ಅಂತ ನಮ್ಗೀಗ ಗೊತ್ತಾಗಿದೆ. ಅವನನ್ನ ಲೂಟಿ ಮಾಡೋದಕ್ಕೆ ನೀವು ಬಿಡ್ಲಿಲ್ಲ. ಅದನ್ನೆಲ್ಲ ಹೇಗ್ ಮಾಡಿದ್ರಿ ಅಂತ ನೀವು ನಮ್ಮ ವೀಕ್ಷಕರಿಗೆ ಹೇಳಲೇಬೇಕು. ದಯವಿಟ್ಟು ನಿಮ್ಮ ಆ ಸಾಹಸನ ಹೇಳಿ. ಹೇಳೋದೇನಿದೆ, ನಾನ್ ಎಲ್ರಿಗೂ ಹೇಳೋದಕ್ಕಿದನ್ ಬಯಸ್ತೀನಿ. ಪಕೋಡ ಗ್ಯಾಂಗ್ ಮಕಾಡೆ ಮಲಗ್ತು. ಲಡ್ಡು ಸಿಂಗ್ ಇರುವಾಗ ಯಾರು ಜಾಸ್ತಿ ದಿನ ತಪ್ಪಿಸ್ಕೊಳಕ್ ಆಗಲ್ಲ. ಇನ್ ಸ್ವಲ್ಪ ದಿನದಲ್ಲೇ ಆ ಪಕೋಡ ಗ್ಯಾಂಗ್ ನ ಹಿಡಿದು ಜೈಲಿಗಟ್ತೀನಿ. ಎಸ್, ಪ್ರಾಮಿಸ್. ಈ ಇನ್ಸ್ಪೆಕ್ಟರ್ದು ಬಿಲ್ಡಪ್ ಸ್ವಲ್ಪ ಜಾಸ್ತಿನೇ ಇದೆ. ಮಕೋಡಾನ ಜೈಲಿಗೆ ಹಾಕ್ತಾನಾ? ಬನ್ನಿ. ಲಡ್ಡು ಸಿಂಗ್ ಅವರೇ, ನಾವು ನಿಮ್ಮ ಇಂಟರ್ವ್ಯೂನ ಟಿವಿನಲ್ಲಿ ನೋಡಿದ್ವಿ. ನೀವು ನಿಜವಾಗ್ಲೂ ಆ ಮಕೋಡ ಗ್ಯಾಂಗ್ನವ್ರನ್ನ ಯಾವ ರೀತಿ ಬುದ್ಧಿ ಕಲಿಸಿದೀರಾ? ನೀವು ಅದ್ಭುತವಾದ ಇನ್ಸ್ಪೆಕ್ಟರ್. ನಾವು ನಿಮ್ದೊಂದು ಫೋಟೋ ತಕ್ಕೋಬೇಕು ಅಂತ ಇದ್ದೀವಿ.
ಚೆನ್ನಾಗಿ ತೆಗಿಬೇಕು. ಒಳ್ಳೆ ಫೋಟೋ ಬರ್ಬೇಕು ಈ ಫೋಸ್ ಅಲ್ಲಿ. ಲಡ್ಡು ಸಿಂಗ್ ಅವರೇ ಸೇ ಚೀಸ್. ಹಾ, ರೆಡಿ. ಇದೇನಿದು? ಅಯ್ಯೋ, ಇದು ಯಾವ ಟೆಕ್ನಾಲಜಿ ಅಪ್ಪ ಫೋಟೋ ತೆಗಿಯೋದು? ಏನ್ ಮಾಡ್ತಿದ್ದೀರಾ ನೀವು? ಯಾರು ನೀವೆಲ್ಲ? ನನ್ನ ಹೆಸರು ಮಕೋಡ, ತಿಂತೀನಿ ನಾನು ಪಕೋಡ. ಎಲ್ಲ ತಿಜೋರಿಗಳನ್ನು ಹೊಡಿತೀನಿ ಒಂದೇ ಒಂದು ಸುತ್ತಿಗೆ ಏಟಿನಲ್ಲಿ. ಅದು ನೀನೇನಾ ಮಕೋಡ? ಪೊಲೀಸ್ ಇನ್ಸ್ಪೆಕ್ಟರ್ಗೆ ಹೀಗೆಲ್ಲ ಮಾಡಿದ್ರೆ ಸರಿ ಇರಲ್ಲ. ಮೊದ್ಲು ನನ್ನ ಕೆಳಗಡೆ ಇಳಿಸು ನನ್ನ. ಸಾರಿ ಲಡ್ಡು ಸಿಂಗ್ ಅವರೇ, ಒಂದು ಸಲ ಮಕೋಡನ ಜಾಲದಲ್ಲಿ ಸಿಕ್ಕಾಕೊಂಡ್ರೆ ಅವರು ಅರ್ಧ ಗಂಟೆ ಹಾಗೆ ಇರ್ಬೇಕಾಗತ್ತೆ. ಅರ್ಧ ಗಂಟೆ ಆದ್ಮೇಲೆ ನಿಮಗ್ ನೀವೇ ಕೆಳಗಡೆ ಬಿದ್ದು ಹೋಗ್ತೀರಾ. ಸದ್ಯದಲ್ಲಿ ನಾನೀಗ ವೇದಾಸ್ ಸಿಟಿ ಬ್ಯಾಂಕ್ ನ ಲೂಟಿ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ನಾನು ನಿಮಗೂ ನಿಮಂತ್ರಣ ಮಾಡ್ತಾ ಇದ್ದೀನಿ, ದಯವಿಟ್ಟು ಬನ್ನಿ. ಬಾಯ್. ಜಯರಾಮ, ಶಿವನಿಗೆ ಬೇಗ ಫೋನ್ ಮಾಡು. ಬೇಗ ನಡಿ. ಹಲೋ ಶಿವ. ಬಂದನಾ ಮಗು? ಎಲ್ರು ಎಚ್ಚರವಾಗಿರಿ. ಇವತ್ತು ಆ ಹುಡುಗ ತಪ್ಪಿಸ್ಕೊಂಡು ಹೋಗ್ಲೇಬಾರ್ದು. ಶಿವ, ಇವರೆಲ್ಲ ಯಾರು? ಇವ್ರೇನೆ ಮಕೋಡ ಗ್ಯಾಂಗ್. ಹೋದ್ಸಲ ಕೊಟ್ಟಿದ್ವದೇ ಇವ್ರಿಗೆ ಮರ್ತೋಗಿದೆ ಅಂತ ಅನ್ಸುತ್ತೆ. ನೀನ್ ಯಾರು? ಶಿವ, ಮಮ್ಮಿ, ಇದೇನಿದು? ಶಿವ, ಈ ವಸ್ತು ಏನು? ಇದರಿಂದ ನಾವ್ ಹೇಗ್ ತಪ್ಪಿಸ್ಕೊಳ್ಳೋದು? ವೇಟ್ ಫ್ರೆಂಡ್ಸ್, ಈ ತರ ಆಡಿದ್ರೆ ಏನೂ ಆಗೋದಿಲ್ಲ. ಇನ್ನು ಅರ್ಧ ಗಂಟೆ ಕಾಲ ಹೀಗೆ ಇರ್ಬೇಕು ನೀವು. ಏನೋ ಹೇಳ್ತಿದ್ದಲ್ಲ ನೀನು? ಮಗು ಅಂತ ಮಾತ್ರ ಹೇಳ್ಬೇಡಿ ಅಂತ. ನಾನು ಮತ್ತೆ ಮತ್ತೆ ಹೇಳ್ತಾನೆ ಇರ್ತೀನಿ, ಮಗು 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 ಅಂತ. ನಿನ್ ಬಗ್ಗೆ ನಾನು ಹಾಡು ಕೇಳಿದ್ದೀನಿ. ಅದೇನಪ್ಪ ಅದು? ಶಿವ 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 ಹ್ಯಾಂಡಲ್ ತಿರ್ಗಿಸಿ ಆಟ ಆಡ್ತಾನೆ. ಅಯ್ಯೋ, ಹ್ಯಾಂಡಲ್ ಅಲ್ಲ, ಪ್ಯಾಡಲ್ ತಿರುಗಿಸ್ಬಿಟ್ಟು ಯುದ್ಧ ಕಿಳಿಯೋದು ಶಿವ. ಹಾಡಾದ್ರೂ ನೆಟ್ಟಗ್ ಹಾಡಿ. ಅದೇನೆ, ಪ್ಯಾಡಲ್ ತಿರುಗಿಸಿ ಫೈಟ್ ಮಾಡ್ತಾನೆ. ಮಿಂಟಲ್ಲಿ ಆಕಾಶನ ದಾಟ್ತಾನೆ. ನಿಮಿಷಗಳಲ್ಲ, ಸೆಕೆಂಡ್ಗಳಲ್ಲೇ ಆಕಾಶ ದಾಟ್ತಾನೆ. ಏನೋ ಒಂದು. ನಾನಂತೂ ಹಾಡ್ಬಿಟ್ಟೆ. ಈಗ ನಿಮ್ಮೆಲ್ರೂ ಬ್ಯಾಂಡ್ ಬಜಾಯಿಸ್ತೀನಿ. ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಡಿ. ಈ ಬಲೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಎರಡೇ ದಾರಿ ಇರೋದು. ಒಂದನೇದು, ನಾನು ಈ ಕ್ಯಾಮರಾದಿಂದ ಮತ್ತೆ ನಿಮ್ಮ ಮೇಲೆ ಕ್ಲಿಕ್ ಮಾಡೋದು. ತಕ್ಷಣದಲ್ಲೇ ನೀವು ಸ್ವತಂತ್ರರಾಗ್ತೀರಾ. ಆದ್ರೆ ನಾನು ಅದನ್ನ ಮಾಡೋದಿಲ್ಲ. ಎರಡನೇದು, ಎಲ್ಲರೂ ಸುಮ್ನೆ ಅರ್ಧ ಗಂಟೆ ಹಾಗೆ ನಿಂತ್ಕೊಳ್ಳಿ. ಈ ಜಾಲ ತನಗ್ ತಾನೇ ಬಿದ್ದು ಹೋಗತ್ತೆ. ಅರ್ಥ ಆಯ್ತಾ? ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಅಯ್ಯ. ಶಿವ, ಏನಾದ್ರೂ ಮಾಡು. ಏನ್ ಮಾಡ್ಲಿ? ಆ ಮಕೋಡ ಹೇಳ್ಬಿಟ್ಟು ಹೋಗಿಲ್ವಾ ಇನ್ನು ಅರ್ಧ ಗಂಟೆ ನಾವ್ ಹೀಗೆ ಇರ್ಬೇಕಾಗುತ್ತೆ ಅಂತ. ನೆಮ್ಮದಿಯಾಗಿರ್ಬೇಕು ಅಂದ್ರೆ ಎಚ್ಚರವಾಗಿ. ವೇದಾಸ್ ಸಿಟಿಯಲ್ಲಿ ಬ್ಯಾಂಕ್ನ ರಾಬರಿ ಮಾಡಿದ್ದಾರೆ. ನಗರದ ಎಲ್ಲಾ ಬ್ಯಾಂಕ್ಗಳನ್ನು ಮಕೋಡ ಗ್ಯಾಂಗ್ ಸತತವಾಗಿ ರಾಬರಿ ಮಾಡ್ತಾನೆ ಇದೆ. ಪೊಲೀಸ್ನವರು ಕಳ್ಳರನ್ನ ಹಿಡಿಯೋದ್ರಲ್ಲಿ ವಿಫಲರಾಗಿದ್ದಾರೆ ಅವ್ರ ಕೆಲಸದಲ್ಲಿ. ನೋಡಿ, ನಮ್ಮ ಲಡ್ಡು ಸಿಂಗ್ನವರು ಗೋಡೆಗೆ ಅಂಟ್ಕೊಂಡು ಒದ್ದಾಡ್ತಾ ಇದ್ದಾರೆ ಅನ್ನೋದನ್ನ. ಮಕೋಡ ಹತ್ರ ಕ್ಯಾಮ್ರಾ ಇದೆಯಲ್ಲ, ಆ ಕ್ಯಾಮ್ರಾಯಿಂದ ಫೋಟೋ ಕ್ಲಿಕ್ ಮಾಡ್ತಿದ್ದಂಗೆನೆ ಅದರಿಂದ ಒಂದು ವೆಬ್ ಬಂದು ನಮ್ಮನ್ನ ಹಿಡ್ಕೊಳ್ಳುತ್ತೆ ಅಂತ ನನಗನ್ನಿಸ್ತಿದೆ. ಶಿವ, ನನ್ನ ಹತ್ರ ಅವನ ವೆಬ್ ನಿಂದ ಬಚಾವ್ ಆಗೋದಕ್ಕೆ ಒಂದು ಒಳ್ಳೆ ಐಡಿಯಾ ಇದೆ. ನಾವು ಲೂಸ್ ಆಗಿರೋ ಬಟ್ಟೆ ಹಾಕೊಂಡ್ರೆ
ನಾವು ಯಾವಾಗ ಬೇಕೋ ಅವಾಗ ಅದ್ರ ಮಧ್ಯದಿಂದ ಜಾರ್ಕೊಂಡ್ ಬರ್ಬೋದು. ಏನಂತ್ಯಾ? ಅದೊಂದು ಬ್ರಿಲಿಯಂಟ್ ಐಡಿಯಾ ರೇವಾ, ಇದನ್ನ ಮಾಡೋಣ. ಏನಪ್ಪಾ ಇದು? ತಾವೆಲ್ರು ಮಕೋಡನ ವೆಲ್ಕಮ್ ಮಾಡೋದಕ್ಕೋಸ್ಕರ ಎಲ್ರು ಬಂದ್ಬಿಟ್ಟಿದ್ದೀರಾ. ಇಂಥ ಸಂದರ್ಭದಲ್ಲಿ ಒಂದು ಗ್ರೂಪ್ ಫೋಟೋನ ತಗೊಳ್ಳೇಬೇಕಾಗತ್ತಲ್ವಾ? ಚೀಸ್ ಹೇಳಿ. ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದೀರಾ ನೀವೆಲ್ರು. ನಿಮ್ಮೆಲ್ರಿಗೂ ದೃಷ್ಟಿ ಆಗ್ಬಿಟ್ಟಾತು. ಈಗ ಎಲ್ರೂ ಸೇರ್ಕೊಂಡು ಶಿವ ಶಿವ ಅಂತ ಕೋರಸ್ ಆಡ್ತಾ ಇರಿ. ಚೆನ್ನಾಗ್ ಹಾಡಿ, ಹಾಡ್ತಾ ಇರ್ಬೇಕು. ಬಾಯ್ ಬಾಯ್, ಹೊರಡ್ತೀನಿ. ಲಡ್ಡು ಸಿಂಗ್ ಸರ್, ಇದೇನಿದು? ನಿಮ್ ಯೂನಿಫಾರ್ಮ್ ಎಲ್ಲಿದೆ? ನನ್ಗನ್ಸತ್ತೆ ಯೂನಿಫಾರ್ಮ್ ಮೇಲ್ಗಡೆ ಸಿಕ್ಕ ಹಾಕೊಂಡಿದೆ ಅಂತ. ಓಹೋ, ಲಡ್ಡು ಸಿಂಗ್ ಸರ್, ಅಟ್ಲೀಸ್ಟ್ ಇವಾಗಾದ್ರೂ ಯೂನಿಫಾರ್ಮ್ ಹಾಕೊಳ್ಳಿ. ಹಾ, ಹೌದು ಹೌದು ಹೌದು. ಹಾ, ಸರಿ. ಅಯ್ಯೋ, ನಾನು ಬರ್ತೀನಿ ರೀ. ರೇವಾ, ಆದಿ, ಯುಡಿ, ನೀವೆಲ್ರೂ ಆ ಕಡೆಯಿಂದ ಹೋಗಿ. ಹೊರಟೋದ ಮಗು. ನನ್ನ ಮೇಲೆ ಅವನು ಪೌರುಷ ತೋರಿಸ್ತಾನೆ. ಬಾಸ್, ಅವನು ಓಡ್ ಹೋಗಿಲ್ಲ, ನಮ್ಮ ಮುಂದೆನೆ ಇದ್ದಾನೆ. ಓಡ್ಸು ಗಾಡಿ. ಬಾಯ್ ಬಾಯ್. ಮಕೋಡ ಈ ನಗರದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದಾನೆ. ಇಲ್ಲಿನ ಪೊಲೀಸರು ಮತ್ತೆ ಆ ಶಿವ ಇಬ್ರು ಕೂಡ ನಮ್ಮೆಲ್ಲರ ಹಿಂದೆ ಬಿದ್ದಿದ್ದಾರೆ. ಈಗ ನಾವಿಲ್ಲಿರೋದು ಅಷ್ಟು ಸೇಫ್ಟಿ ಅಲ್ಲ. ಎಲ್ಲಾ ಮಾಲನ್ನು ಕೂಡ ವ್ಯಾನಲ್ಲಿ ಹಾಕೊಂಡು ರೆಡಿ ಮಾಡ್ಕೊಳ್ಳಿ. ಅಂಕಲ್, ನೀವೆಲ್ಲ ಹೋಗೋಕ್ಕೂ ಮುಂಚೆ ನಮ್ಗೆ ವೇದಾ ಸಿಟಿಯಿಂದ ಕದ್ದಿರೋ ಹಣನೆಲ್ಲ ಕೊಟ್ಬಿಟ್ಟು ಹೋಗಿ. ನೀನ್ ಮತ್ತೆ ಬಂದ್ಬಿಟ್ಯಾ ಮಗು? ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ನಿಮ್ಮ ವೆಬ್ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಎಲ್ಲದನ್ನು ಮುರಿಯೋದಕ್ಕೆ ಒಂದಲ್ಲ ಒಂದ್ ದಾರಿ ಇದ್ದೇ ಇರುತ್ತೆ. ನಾವು ಕೂಡ ನಿಮ್ಮ ವೆಬ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ದಾರಿ ಹುಡ್ಕೊಂಡ್ವಿ. ಮಕೋಡ ಜಾಲವನ್ನ ಬೇಯಿಸೋದಕ್ಕೆ ಕಲ್ತ್ಕೊಂಡ್ಬಿಟ್ಟಿದ್ಯಾ? ಸರಿ, ಹಾಗಾದ್ರೆ ಒಂದ್ಸಲಿ ಚೆಕ್ ಮಾಡ್ತೀನಿ. ಅಯ್ಯೋ, ನನ್ ಕ್ಯಾಮರಾ! ವಾವ್ ಶಿವ, ಇದು ಖಡಕ್ ಆಗಿದೆ. ಅಯ್ಯೋ,
ಮತ್ತೆ ಸಿಕ್ಕಾಕೊಂಡೆ. ನಾನು ಹೊರಗ್ ಬಂದೆ ರೇವಾ, ನನ್ನನ್ನು ಕೆಳಗಡೆ ಇಳಿಸು. ಬೆಳಿಗ್ಗೆಯಿಂದ 2ನೇ ಸಲ ಸಿಕ್ಕಾಕೊಂಡು ಕಷ್ಟ ಪಡ್ತಾ ಇದ್ದೀನಿ. ತೆಗಿತೀನಿ ಲಡ್ಡು ಸಿಂಗ್ ಸರ್. ನನ್ನನ್ನು ಬಿಡಿಸೋದು ಎಲ್ಲಿ ಬಂತು? ನೀನೇ ಸಿಕ್ಕಾಕೊಂಡೆ. ಥ್ಯಾಂಕ್ ಯು ಶಿವ. ಅಯ್ಯೋ, ಈ ಕ್ಯಾಮರಾ ಎಲ್ಲರ ಹತ್ರ ನಡೆಯುತ್ತೆ, ನನ್ನ ಹತ್ರ ಯಾಕೆ ನಡೀತಾ ಇಲ್ಲ? ಓಹೋ, ಇದಕ್ಕೆ ಏನೋ ಸಮಸ್ಯೆ ಆಗಿದೆ ಅನ್ಸುತ್ತೆ. ಅಯ್ಯೋ, ಮತ್ತೆ ಸಿಕ್ಕಾಕೊಂಡೆ. ಇನ್ಯಾರು ಉಳ್ದ ಇಲ್ಲ, ನಾನೀಗ ಓಡೋಗ್ತೇನೆ. ಶಿವ, ಅವನು ಓಡ್ ಹೋಗ್ತಾ ಇದ್ದಾನೆ, ಅಲ್ಲಿ ನೋಡು. ಮಕ್ಕಳ ಅಂಕಲ್, ನಾನು ಬರ್ತೀನಿ, ಒಟ್ಟಿಗೆ ಹೋಗೋಣ. ಗೋಡೆ ಮೇಲೂ ನಡೆದ್ಬಿಟ್ಯಾ? ಯಾವ ಜಾಗ ಇದೆಯಪ್ಪ ನೀನು ಅಲ್ಲಿಗೆ ಬರ್ದೇ ಇರುವಂತದ್ದು? ಜೈಲ್, ನಾನಲ್ಲಿ ನಿಮ್ ಜೊತೆ ಬರೋದಿಲ್ಲ, ಆದ್ರೆ ನಿಮ್ಮನ್ನ ಅಲ್ಲಿ ತನಕ ತಲುಪಿಸ್ಬಹುದು. ಮಕೋಡ ಅಂಕಲ್, ಇವಾಗ ಹೇಳಿ, ಪಕೋಡ ತಿಂತೀರಾ ಇಲ್ಲಾಂದ್ರೆ ಸುತ್ತಿಗೆಲ್ ಹೊಡಿತೀರಾ? ಹೇಳಿ 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 ಹೇಳಿ. ಶಿವ ಶಿವ, ಮಕೋಡ ಜೈಲಲ್ಲಿ ಪಕೋಡ ತಿಂತಾನೆ, ತಿಜೋರಿಯಲ್ಲಿ ಅಲ್ಲ, ಅಲ್ವೇನೋ? ಏನ್ ಪಕೋಡ? ಅಯ್ಯೋ ಬೇಡ ಬೇಡ ಬೇಡ, ನಾನಿವತ್ತಿಂದ ನನ್ನ ಹೆಸರನ್ನೇ ಬದಲಾಯಿಸ್ಕೊಂಡ್ಬಿಡ್ತೇನೆ. ನನ್ನನ್ನು ಜೈಲಿಗೆ ಕರ್ಕೊಂಡು ಹೋಗಿ ಮಕೋಡಾಗೆ ಶಿವ ಹಾಕೊಂಡು ಚಚ್ಚದ. ಈಗ ಯಾವುದೇ ಕೆಟ್ಟ ಕೆಲಸ ನಾನು ಮಾಡೋ ಹಾಗಿಲ್ಲ. ನಡಿ ಜೈಲಿಗೆ. ಮಕೋಡ ಅಂಕಲ್, ಜೈಲಲ್ಲಿ ಶಿವನ್ ಹಾಡ್ನ ಚೆನ್ನಾಗಿ ಜ್ಞಾಪಿಸ್ಕೊಂಡ್ ಹಾಡಿ ಆಯ್ತಾ? Watch India's largest kids library only on Jio Hotstar. Download the app now.